ಕೆಂಬಾವಿ ಆರ್ಎಸ್ಎಸ್ ಪಥ ಸಂಚಲನ ಗಮನವನ್ನು ಸೆಳೀತಾ ಇದೆ. ಬಹಳ ಮುಖ್ಯವಾಗಿ ಈ ಒಂದು ಪಥ ಸಂಚಲನಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾದಗಿರಿ ಕೆಂಬಾವಿ ಪಟ್ಟಣದಲ್ಲಿ ನಡೀತಾ ಇರುವಂತಹ ಪಥ ಸಂಚಲನ ಇದು ಬಹಳ ವಿರೋಧದ ನಡುವೆ ಕೂಡ ಈ ಒಂದು ಪಥ ಸಂಚಲನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಒಂದು ವಿರೋಧ ಇತ್ತು, ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ದಲಿತ ಸಂಘಟನೆ ಹಾಗೂ ಆರ್ಎಸ್ಎಸ್ ಪಥ ಸಂಚಲನದ ವಿವಾದದ ನಡುವೆ ಕೂಡ ಮಧ್ಯಾಹ್ನ 2:30ಕ್ಕೆ ನಡೆಯುತ್ತೆ ಪಥ ಸಂಚಲನ. ಹುನಗುಂದ ಸುರಪುರ ಹೆದ್ದಾರಿಯಲ್ಲಿ ಆರ್ಎಸ್ಎಸ್ ಬ್ಯಾನರ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಹಾಗಾಗಿ ಈ ಪಥ ಸಂಚಲನಕ್ಕೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಹಿತದೃಷ್ಟಿಯಿಂದ ಒಬ್ಬ SP, 2 DYSP, 20 PSI, 350 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಆ ಪೂರ್ವ ಸಿದ್ಧತೆಯ ದೃಶ್ಯಾವಳಿಯನ್ನು ಜಿ ಕನ್ನಡ ನ್ಯೂಸ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪಟ್ಟಣದ ಸ್ಟೀಲೈಟ್ ಕಂಬಕ್ಕೆ ಹುನಗುಂದ ಸುರಪುರ ಹೆದ್ದಾರಿಯಲ್ಲಿ ಆರ್ಎಸ್ಎಸ್ ನಾಯಕರು ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ನಡೆಯುತ್ತೆ ಈ ಪಥ ಸಂಚಲನ. ಪಟ್ಟಣದ ಪುರಸಭೆ ಖಾಸಗಿ ಆವರಣದಿಂದ ಮಲ್ಲಯ್ಯ ದೇವಸ್ಥಾನ, ಬಸವೇಶ್ವರ ವೃತ್ತ, ಶ್ರೀರಾಮ ವೃತ್ತ, ಮಲಗಾಣ ಚೌಕ, ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಈ ಪಥ ಸಂಚಲನ ನಡೆಯುತ್ತೆ. ಕೆಂಬಾವಿಯ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ಸಮಗ್ರ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. ಸ್ವಯಂ ಸೇವಕ ಸಂಘದ ಒಂದು ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ಈಗ ಕೆಂಬಾವಿ ಪಟ್ಟಣದಲ್ಲಿ ಕೂಡ ಒಂದು RSSನಿಂದ ಪಥಸಂಚಲನ ಕೂಡ ಹಮ್ಮಿಕೊಂಡಿರುವಂಥದ್ದು. ರಾಷ್ಟ್ರೀಯ ಪಥಸಂಚಲನಕ್ಕಾಗಿ ಈಗ ಒಂದು ಸುರಪುರ ಹುನಗುಂದ ರಾಜ್ಯ ಮುಖ್ಯ ಹೆದ್ದಾರಿಗೂ ಕೂಡ ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಕಟೌಟನ್ನು ಅಳವಡಿಸುವ ಮೂಲಕ ಈಗ ಪಥಸಂಚಲನಕ್ಕೂ ಕೂಡ ಬರದ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ತಾವಿಲ್ಲಿ ನೋಡ್ಬೋದು. ಸ್ಟ್ರೀಟ್ ಲೈಟ್ಗಳಲ್ಲಿಯೂ ಕೂಡ ಈಗ ರಾಷ್ಟ್ರೀಯ ನಾಯಕರ ಭಾವಚಿತ್ರವನ್ನು ಅಳವಡಿಸುವ ಮೂಲಕ ಪೂರ್ತಿ ಈಗ ಪ್ರದೇಶವನ್ನು ಕೇಸರಿಮಯ ಮಾಡಿ ಈಗ ಪಥಸಂಚಲನ ಕೂಡ ಬರದ ಸಿದ್ಧತೆಯನ್ನು ಮಾಡಿಕೊಂಡು ಈಗ ಗಣವೇಶಧಾರಿಗಳು ಕೂಡ ನಾವು ಪಟ್ಟಣದ ರಾಜ್ಯ ಮುಖ್ಯ ಹೆದ್ದಾರಿಗೂ ಕೂಡ ಈಗ ಪ್ರಮುಖ ರಸ್ತೆಗಳೇನಿದ್ದಾವೆ ಅಲ್ಲಿ ಮಹಾನ್ ನಾಯಕರ ಹೆಸರಿನ ಕಟೌಟ್ಗಳನ್ನು ಅಳವಡಿಸುವ ಮೂಲಕ ಈಗ RSSನ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು.